ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಾ, ಪಿರಮಿಡ್ ಪಕ್ಕದಲ್ಲಿ ಬ್ಯಾಂಬೂ ವರ್ಕ್ ನಡೀತಾ ಇದೆ. ಬ್ಯಾಂಬೂ ಫಸಾಡ್ ಒಂದು ಪರಗೋಲ ಥರ ಮಾಡ್ತಾ ಇದ್ದಾರೆ. ವಿಶಿಷ್ಟವಾದ ಡಿಸೈನು. ಬರೆಯ ಮಿನಿಟಲ್ಲಾದರೂ ಕೂಡ ಡಿಸೈನ್ನ ಅವರು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ತುಂಬ ವಿಶಿಷ್ಟವಾಗಿ ಕಾಣುತ್ತೆ. ಸಿ ಬ್ಯೂಟಿಫುಲ್ ಡಿಸೈನ್ ಬೈ ಬ್ಯಾಂಬೂ. ಕುವೆಂಪು ಪಿರಮಿಡ್ ಭವನ ಎಲ್ಲ ಇಟ್ಕೊಂಡಿದ್ದಾರೆ. ಪಿರಮಿಡ್ ಇದು ಮೈನ್ ರೋಡ್ ಕಾಣಿಸುತ್ತೆ ನೋಡಿ. ಯು ಕ್ಯಾನ್ ಸಿ ದ ಮೈನ್ ರೋಡ್ ಕಾಣಿಸ್ತಾ ಇದೆಯಲ್ಲ ನೋಡಿ. ಅದು ಚಪ್ಪರದ ರೀತಿಯಲ್ಲಿ ಕುವೆಂಪು ಪಿರಮಿಡ್ನ ಮುಂದುಗಡೆ ನಾವು ಒಂದು ಚಪ್ಪರವನ್ನು ನಿರ್ಮಾಣ ಮಾಡ್ತಾ ಇದ್ವಿ. ನೋಡ್ಬೋದು, ಸಂಪೂರ್ಣ ಅದು ಬ್ಯಾಂಬೂ ಅಲ್ಲ, ಇದು ನಾವು ಏನು ನಾವು ಇದು ಅಂತೀವಿ, ಬಿದಿರು. ಬ್ಯಾಂಬೂ ಬೇರೆ, ಇದು ಬಿದಿರು ಕೋಲುಗಳಿಂದ ನಾವು ಮಾಡ್ತಾರೆ. ಬಿದಿರು ಕೋಲ್ ಅಲ್ಲ ಇದು, ಏನು ಹೆಸರಿಂದ? ಬಿದಿರು ಕೋಲ್ ಅಲ್ಲ, ಕೋಲ ಬ್ಯಾಂಬೂನ, ಬಿದಿರು ಗಳ. ಹಾಂ, ಬಿದಿರು ಗಳ. ನೋಡ್ಬೋದು ನೀವು, ಬ್ಯೂಟಿಫುಲ್ ಡಿಸೈನ್. ಬಿದಿರು ಗಳ. ಕುವೆಂಪು ಪಿರಮಿಡ್ ಮುಂಚೆ ತಂದೆ ಏನೂ ಇರಲಿಲ್ಲ, ಈಗ ಗಳ ಬರ್ತಾ ಇದೆ, ಬಳ. ಸೊ ಯು ಕ್ಯಾನ್ ಸಿ, ಭಾಳ ಚೆನ್ನಾಗಿ ಬರ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪತ್ರಿಜಿಯವರು ಬರ್ತಾ ಇದ್ದಾರೆ. ಅವೆಲ್ಲ ಬರಬೇಕು. ಸಿದ್ಧಲಿಂಗಯ್ಯನವರು ಬರ್ತಾ ಇದ್ದಾರೆ, ಬೈಲ್ವಂಗ್ರ ರಾಮೇಗೌಡರು ಬರ್ತಾ ಇದ್ದಾರೆ, ಹಾಗೆ ರೂಪಾಯಿಯವರು ಬರ್ತಾ ಇದ್ದಾರೆ. ಸೊ ನೀವೆಲ್ಲ ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅಂತ ಪ್ರಾರ್ಥನೆ. ನೋಡ್ಬೋದು ಕುವೆಂಪು ಪಿರಮಿಡ್. ಆಡಿಟೋರಿಯಂ ಇದೆ. ಆಡಿಟೋರಿಯಂನಲ್ಲಿ ನಾವು ಬಸವಣ್ಣ, ವಿವೇಕಾನಂದ ಮತ್ತು ಗಾಂಧೀಜಿಯವರ ಫೋಟೋ ಇಟ್ಟಿದ್ದೀವಿ. ಹಾಗೆ ನೋಡ್ಬೋದು ನೀವು ಒಂದು ವ್ಯೂ. ವಿನೋದ್ ನಮಸ್ಕಾರ. ನಾಳೆ ಬೆಳಗ್ಗೆ ಓಪನಿಂಗ್ ಇದೆ, ಬನ್ನಿ. ಕುವೆಂಪು ಪಿರಮಿಡ್ ಒಂದು ವಿಶಿಷ್ಟವಾದ ಒಂದು ಯೋಜನೆ ಇದು. ನಾವೆಲ್ಲ ಬಂದು ಇದರ ಒಂದು ಸಹಕಾರ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಸನ್ಸೆಟ್ ಎನ್ ಕುವೆಂಪು ಭವನ್. ನೋಡ್ಬೋದು, ತುಂಬ ಆಕರ್ಷಕವಾಗಿದೆ ಸನ್ಸೆಟ್ಟು. ಮೈಸೂರು ಬ್ಯಾಂಗ್ಳೂರು ರೋಡನ್ನ ನೀವು ಯು ಕ್ಯಾನ್ ಸಿ ದ ಬ್ಯಾಂಗ್ಳೂರು ಮೈಸೂರು ರೋಡ್ ಹೈವೇ. ಶೈಲಜಾ ರಂಗನಾಥ್ ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ, ಇದು ಒಂದು ಆಡಿಟೋರಿಯಮ್ಮು.
ಮತ್ತು ಮೇಲೆ ಪಿರಮಿಡ್ಡು, ಇದು ಗ್ರೌಂಡ್ ಫ್ಲೋರು. ನನ್ನ ಮನೆ. ಹೌಸ್ ಲೀಡ್ಸ್ ಟು ಅವರ್ ಹೌಸ್. ಇದು ಒಂದು ಫುಡ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ. ಎಂಟಿ ಸ್ಪೇಸ್, ಶೂನ್ಯ ವಲಯ. ಈಗ ನಾನು ಫುಡ್ ಸ್ಪೇಸ್ನ ಔಟ್ಸೈಡಿಗೆ ಬರ್ತಾ ಇದ್ದೀನಿ. ಸಿ ಬ್ಯೂಟಿಫುಲ್. ಒಂದು 2500 ಅಡಿಗಳಷ್ಟು ಒಂದು ಫುಡ್ ಸ್ಪೇಸು, ಔಟ್ಸೈಡ್ ಕೂತ್ಕೊಂಡು ಮಾತಾಡಲಿಕ್ಕೆ ಒಂದು ಮಾಡಿದ್ದೀವಿ. ಡನ್ ಇಟ್. ಒಂದು 50ರಿಂದ 60 ಕಾರ್ ನಿಲ್ಲಿಸ್ಬೋದು ನೋಡಿ ಇಲ್ಲಿ. ಆ ಕಡೆದು ತೋಟ, ದಟ್ಸ್ ಎ ಡೆಡಿಕೇಟೆಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಸೊ ಸ್ನೇಹಿತರೆ, ಸೊ ನಿನ್ನೆ ನಾನು ಲೈವ್ ಬಂದಿದ್ದಾಗ ಕನಸು ನನಸು ಮತ್ತು ಕನಸು ನನಸುಗಳ ಮಧ್ಯೆ ನಾವು ಗೋಡೆಗಳಾಗಿ ಹೇಗೆ ನಮ್ಮ ಕನಸುಗಳನ್ನೇ ನಾವು ನನಸು ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತೀವಿ ಅನ್ನೋದರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹಾಗೆ ಇವತ್ತು ಬೆಳಗ್ಗೆ ನಾನು 10:10:30 ಕನ್ನಡ ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಒಂದು ವಿಶೇಷ ಭಾಷಣ ಕುವೆಂಪು ಅವರ ಮೇಲೆ ನೀಡಿದೆ. ಭಾಳ ಯಶಸ್ವಿಯಾಗಾಯಿತು. ನೂರಾರು ಜನಗಳು ಅದನ್ನು ವೀಕ್ಷಣೆ ಮಾಡಿದರೆ, ಪ್ರೋತ್ಸಾಹಿಸಿದ್ದಾರೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಲವಾರು ವಿಸ್ಮಯಗಳು ನಡೀತಾನೇ ಇರ್ತವೆ. ಆ ವಿಸ್ಮಯಗಳನ್ನು ನಾವು ಎಲ್ಲೋ ಗುರುತಿಸುವುದರಲ್ಲಿ ನಾವು ಎಡುತ್ತಾ ಇದ್ದೀವಿ. ವಿ ಆರ್ ನಾಟ್ ಲುಕಿಂಗ್ ಎಟ್ ಎ ಮಿರಾಕ್ಯುಲಸ್ ವರ್ಲ್ಡ್ ಆಲ್ ಟುಗೆದರ್. ನೋಡಿ, ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ. ನಿನ್ನೆ ಆದ ಸೂರ್ಯೋದಯ ಬೇರೆ, ಇವತ್ತು ಆದ ಸೂರ್ಯೋದಯ ಬೇರೆ, ನಾಳೆ ಆಗುವ ಸೂರ್ಯೋದಯ ಬೇರೆ. ಹೀಗೆ ಪ್ರತಿ ಕ್ಷಣವೂ ಕೂಡ ಸೂರ್ಯೋದಯವೂ ಬದಲಾಗುತ್ತೆ. ಆದರೆ ನಾವು ಅನ್ಕೊತೀವಿ ಸೂರ್ಯೋದಯ ತಾನೇ, ಏನು ಪ್ರತಿದಿನ ಸೂರ್ಯೋದಯ ಆಗುತ್ತೆ. ಈ ಟೇಕನ್ ಫಾರ್ ಗ್ರ್ಯಾಂಟೆಡ್, ನಾನು ಹೇಳ್ತೀನಿ TFG ಫ್ಯಾಕ್ಟರ್. ಈ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಟೆನ್ಷನ್ ಕೊಡುತ್ತೆ ನನಗೆ. ಸೋ ವಾಟ್ ಇರ್ತಾನೆ, ಸೋ ವಾಟ್ ಪ್ರೇಮ್ ಕುಮಾರ್, ಸೋ ವಾಟ್ ಇವರು, ಸೋ ವಾಟ್ ಇವ್ರು ಮಾಡಿದ್ದೇ ಮಾಡ್ತಿರ್ತಾರೆ, ಸೋ ವಾಟ್ ವಿನೋದ್. ಹಿಂಗೆ ಅದೇನೋ ಮರದಲ್ಲಿ ಗಿಡ ತೆಗೆಯೋದು, ಮರದಲ್ಲೆಲ್ಲ ಮೊಳೆ ತೆಗಿತಿರ್ತಾರೆ, ಸೋ ವಾಟ್ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆದರೆ ಆ ವಿನೋದ್ ಅವರು ಮಾಡ್ತಾ ಇರೋ ಒಂದು ಮಹತ್ತರವಾದ ಕೆಲಸ ಯಾರೂ ಮಾಡ್ತಾ ಇಲ್ಲ. ಯಾಕೆಂದರೆ ಮೊಳೆಗಳನ್ನು ನಾವು ಅಡ್ವರ್ಟೈಸ್ಮೆಂಟ್ಗೆ ಹೊಡಿತೀವಿ, ಆದರೆ ಅದನ್ನು ಆ ಮರಗಳು ಕೂಡ ಒಂದು ಆಕ್ಸಿಜನ್ ಮಾಸ್ಕ್ ಇದ್ದಂಗೆ, ನಮಗೆ ಆಕ್ಸಿಜನ್, ಅದನ್ನು ಅವ್ರು ಕಾಪಾಡ್ತಾ ಇದ್ದಾರೆ. ಸೋ ವಾಟ್ ಅನ್ನೋ ಈ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ಒಂದು ಇದನ್ನು ನಾವು ಬಿಟ್ಬಿಡೋಣ ಸ್ನೇಹಿತರೆ. ಯಾಕಂದರೆ ಯು ಕಾಂಟ್ ಟೇಕ್ ಲೈಫ್ ಫಾರ್ ಗ್ರ್ಯಾಂಟೆಡ್, ಪ್ಲೀಸ್. ವಿ ಆರ್ ಬಾರ್ನ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಲಾಟ್ ಆಫ್ ಪುಣ್ಯ. ಇದು ಇನ್ನೊಂದು ಸತಿ ನಮಗೆ ಆ ಜನ್ಮ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ನಮಗೆ ಮುಂದಿನ ಜನ್ಮದಲ್ಲಿ ಮಾನವರ ಜನ್ಮವೇ ಸಿಗುತ್ತೋ ಅಥವಾ ಕೀಳು ಜನ್ಮ ಸಿಗುತ್ತೋ, ಮೇಲಿನ ಜನ್ಮ ಸಿಗುತ್ತೋ, ವಿ ಡೋಂಟ್ ನೋ ವೇರ್ ವಿ ಆರ್ ಗೋಯಿಂಗ್ ಟು ಬಿ ಬಾರ್ನ್ ಇನ್ ದ ನೆಕ್ಸ್ಟ್ ಜನ್ಮ. ಅದೇ ನನ್ನ ಕರ್ಮಕ್ಕೆ ಫೇಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಪುಸ್ತಕದಲ್ಲಿ ಬರೆದಿರೋದು ಅದೇನೆ, ನೀನು ಮಾಡಿದ ಅಡಿಗೆ ನೀನೇ ತಿನ್ನಬೇಕು, ಮಾಡಿದ್ದುಣ್ಣೋ ಮಹಾರಾಯ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಜೀವನವೇ ರೊಟ್ಟಿ ಮಗಚಾಗ್ದ ಹಾಗೆ, ದೋಸೆ ಮಗಚಾಗ್ದ ಹಾಗೆ. ಈ ರೀತಿಯ ಗಾದೆಗಳು ಸುಮ್ಮನೆ ಬಂದಿಲ್ಲ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಹಾಗೆ ಉಪ್ಪು ತಿನ್ನಬೇಕಾದಾಗ ನೀನು ನೀರು ಕುಡಿಬೇಕು ಅನ್ನೋ ಒಂದು ಪಶ್ಚಾತ್ತಾಪ ಇದ್ದೇ ಇರುತ್ತೆ. ಉಪ್ಪು ತಿಂತೀಯ, ಆದರೆ ನೀರು ಕುಡಿಯಲೇಬೇಕು ನೀನು. ಹಾಗಾಗಿ ಉಪ್ಪು ತಿನ್ನುವಾಗ, ಆ ತಪ್ಪು ಮಾಡುವಾಗ ನೀವು
ಅದನ್ನು ಆಲೋಚನೆ ಮಾಡಬೇಕು. ನಾನು ಆ ಕಾನ್ಸಿಕ್ವೆನ್ಸಸ್ನ ನಾನು ಎದುರಿಸಲೇಬೇಕಾಗತ್ತೆ. ಕಾಸಸ್, ಪ್ರಚೋದನೆ, ಪ್ರತಿಕ್ರಿಯೆಗಳು ಅಂತ ಒಂದು ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ. ಈ ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವೆ ನಾವಿದ್ದೀವಿ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮಧ್ಯೆ ನಮ್ಮ ಜೀವನ ನಡೀತಾ ಇರುತ್ತೆ. ಪ್ರತಿ ಕ್ಷಣವೂ ಪ್ರಚೋದನೆಗಳು ಸಿಗ್ತಾ ಇರುತ್ತೆ ನಮಗೆ ಸ್ನೇಹಿತರೆ. ಯಾಕೆಂದರೆ ನೋಡಿ, ಇಲ್ಲಿ 500 ಒಂದು ಗಿಣಿಗಳು ಶಬ್ದ ನಿಮಗೆ ಕೇಳಿಸ್ತಾ ಇರ್ಬೋದು. ಇದೇ ಒಂದು ವಿಸ್ಮಯ. ಈ ವಿಸ್ಮಯವನ್ನು ನಾವು ನೋಡೋಣ. ವಿಸ್ಮಯದಲ್ಲಿ ನಾವು ಒಂದು ಸಂತೋಷವನ್ನು ಕಾಣೋಣ. ಈ ಹಕ್ಕಿಗಳ ಕಲರವದಲ್ಲಿ ನಾವು ಸಂತೋಷವನ್ನು ಕಾಣೋಣ. ಬೇರೆ ಎಲ್ಲೂ ಇಲ್ಲ. ಸಂತೋಷ, ಸುಖ ಎಲ್ಲ ಈ ಕ್ಷಣದಲ್ಲಿದೆ. ನೋಡಿ, ಹಲವಾರು ಪಕ್ಷಿಗಳು ಇಲ್ಲಿ ಯಾಕೆ ಬರ್ತವೆ ಅಂದರೆ ನಾವು ಅವುಗಳಿಗೆ ನೀರು ಕೊಡಲಿಕ್ಕೆ, ನೀರಿಗೆ ಆಸರೆ ಮಾಡಿದ್ದೀವಿ. ಇಲ್ಲಿ ಬಂದು ನೂರಾರು ಹಕ್ಕಿಗಳು ನೀರು ಕುಡಿತವೆ. ಹಣ್ಣುಗಳನ್ನು ನಾವು 90% ನಾವು ಕೀಳೋದೇ ಇಲ್ಲ, ಅವುಗಳಿಗೆ ಬಿಟ್ಬಿಡ್ತೀವಿ. ಅವೇ ತಿನ್ನಲಿ, ಅವು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ. ಹಾಗಾಗಿ ಒಂದು ಚಿಟ್ಟೆಯು ಕೂಡ ತಾನು ಹೊಟ್ಟೆ ತುಂಬಿಸಿಕೊಳ್ಳುವ ಭರದಲ್ಲಿ ದೊಡ್ಡದಾದ ಒಂದು ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತದೆ. ಯಾವುದಪ್ಪ ಅಂದರೆ ಅದು ಪರಾಗಸ್ಪರ್ಶ. ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್. ಈವನ್ ಬಟರ್ಫ್ಲೈ ಈಸ್ ಸೋ ಗ್ರೇಟ್. ಈವನ್ನಿಂದ ಅದು ಹೊಟ್ಟೆ ತುಂಬಿಸ್ಕೊಳ್ಳೋ ಭರದಲ್ಲಿ ಪಾಲಿನೇಷನ್ ಮಾಡುತ್ತೆ. ಅಂದರೆ ಅದು ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತದೆ, ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತದೆ. ಆದರೆ ಮಾನವರು ಏನಾಗಿದ್ದಾರೆ, ಹೊಟ್ಟೆ ತುಂಬಿಸಿಕೊಳ್ಳುವ ಭರದಲ್ಲಿ ಮಾನವರು ಕಂಟಕರಾಗ್ತಾ ಇದ್ದಾರೆ. ದಯವಿಟ್ಟು ನೋಡ್ಕೊಳ್ಳಿ, ಯಾಕೆ ಕಂಟಕರಾಗ್ತಾ ಇದ್ದಾರೆ? ಇರೋದೆಲ್ಲ ನನಗೇ ಬೇಕು ಅನ್ನೋ ಸ್ವಾರ್ಥ. ನನಗೇ ಇರಲಿ, ಎಲ್ಲ ನನಗೇ ಇರಲಿ, ಅವ್ರಿಗೆ ಯಾಕೆ, ನನಗೆ ಎಲ್ಲ ಇರಲಿ ಅನ್ನೋ ಒಂದು ಸ್ವಾರ್ಥದಿಂದ ಎಲ್ಲೋ ಈ ಅಮಾಸಿಂಗ್, ಹೋಲ್ಡಿಂಗ್ ವಾಟ್ ಎವರ್ ಹಿ ಅರ್ನ್ಸ್. ಸೊ ನಾನು ಹೇಳೋದೇನೆಂದರೆ, ಈ ರೀತಿಯ ಮನೋಭಾವಗಳು ಬದಲಾಗಬೇಕು ಸ್ನೇಹಿತರೆ. ಯಾವಾಗ ಈ ರೀತಿಯ ವಾತಾವರಣಗಳು, ಈ ರೀತಿಯ ಸಿಚುವೇಶನ್ಸ್ಗಳು ನಮ್ಮ ಮುಂದೆ ಸವಾಲಾಗಿ ಒಡ್ಡುತ್ತೆ, ಆವಾಗ ನಾವು ಬದಲಾಗೋದನ್ನು ಕಲಿಬೇಕು. ಒಂದು ಭಗವಂತ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾನೆ. ನೀವು ದೂರದಲ್ಲಿ ಕುವೆಂಪು ಪಿರಮಿಡ್ ನೋಡ್ತಾ ಇದ್ದೀರಾ, ಈಸ್ಟ್ ಎಲಿವೇಶನ್ ಇದು. ಹಾಗಾಗಿ ನಾವು ಏನು ಮಾಡಬೇಕು, ಎಚ್ಚರಿಕೆ ಗಂಟೆ ಎಲ್ಲ ಕೇಳಿಸ್ಕೊಂಡ ತಕ್ಷಣವೇ ನಾವೆಲ್ಲೋ ಎಚ್ಚರದಿಂದ ಸ್ವಲ್ಪ ನಾವು ಹುಷಾರಾಗಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಹಿಂದೆ ಏನು ಬೇರೆಯವರಿಗೆಲ್ಲ ಆಗಿದೆ ಅದೇ ನಮಗೂ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಾನು ನಿಮಗೆ ಹೇಳೋದೇನೆಂದರೆ, ನನಗೆ ತುಂಬ ಜನ ಯುವಕರು ಬಂದು ಹೇಳ್ತಾರೆ, ನನಗೆ ಅವಕಾಶಗಳು ಸಿಗ್ತಾ ಇಲ್ಲ, ಭಯ ಆಗ್ತಾ ಇದೆ, ಅನಿರೀಕ್ಷತೆಯ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ, ನಾನು ಏನು ಮಾಡಲಿ? ಈ ಅನಿರೀಕ್ಷತೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿರೋರು ನಾವೇನೆ. ಕೊರೋನಾ ಬಂದಾದ ಮೇಲೆ ಅನಿರೀಕ್ಷತೆಯ ವಾತಾವರಣ ಬಂದಿಲ್ಲ. ಇಲ್ಲಿ ಕೊರೋನಾ ಬರೋಕ್ಕಿಂತ ಮುಂಚೆ ಕೂಡ ನಾವು ಅನಿರೀಕ್ಷತೆಯ ವಾತಾವರಣದಿಂದಲೇ ಬಳಲ್ತಾ ಇದ್ವಿ. ತಿಳ್ಕೊಳ್ಳಿ, ಈ ಅನಿರೀಕ್ಷತೆಯ ವಾತಾವರಣ ಯಾಕಿದೆ ಅಂದರೆ, ನಮಗೆ ಈ ಲೈಫ್ ಅಂದರೆ ಒಂದು ಎಲ್ಲೋ ಒಂದು ಫಿಕ್ಸಿಟಿ ಇರಬೇಕು, ಸರ್ಟನಿಟಿ ಇರಬೇಕು, ನಿರ್ದಿಷ್ಟತೆ. ಬೆಳಗ್ಗೆ ಹೋದರೆ ಸಾಯಂಕಾಲ ಆಗಿಬಿಡ್ಬೇಕು, ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ಬೆಳಗ್ಗೆ ಆಗಿಬಿಡ್ಬೇಕು, ಎಲ್ಲ ಒಂದು ಬಾಯಿಗೆ ಅದು ಊಟ ಬಂದು ಹೋಗ್ಬಿಡ್ಬೇಕದೆ, ಇದೇನಿಲ್ಲ, ಅಗಿಯೋದಷ್ಟೇ. ಹಾಗಾಗಿ ಇಷ್ಟು ಒಂದು ಸೋಮಾರಿಗಳಾದರೆ ನಾವು ಹೇಗಾಗುತ್ತೆ? ಇನ್ಫ್ಯಾಕ್ಟ್ ಅಸುರಕ್ಷತೆಯ ಆಳವನ್ನು ಅರಿಯೋದನ್ನು ಕಲಿಬೇಕು ನಾವು. ಯಾವಾಗ ಅಸುರಕ್ಷತೆಯ ಆಳವನ್ನು ನಾವು ಅಳಿತೀವಿ, ಭಯದ ಬಾಗಿಲುಗಳನ್ನ ತೆರಿತೀವಿ, ಅಂದು ನಾವು ಮೋಸ್ಟ್ಲಿ ಆ ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರ್ತವೆ. ಅಸುರಕ್ಷತೆ ಆಳವನ್ನು ಅಳೆದು ಭಯದ ಬಾಗಿಲನ್ನು ತೆರೆದು
ಮುಂದೆ ಹೋದಾಗ ಅವಕಾಶಗಳು, ಬಾರಪ್ಪ, ಬಾ ತಮ್ಮ, ಬಾ ಅಣ್ಣ, ಬಾರಪ್ಪ, ಬಾ ವಿನೋದ್, ಬಾ, ಎಲ್ಲರೂ ಹೀಗೆ ಕೈ ಬೀಸಿ ಕರೆಯುತ್ತೆ. ಯಾವುದು? ಈ ಅವಕಾಶಗಳು. ನಾವು ಈ ಅಸುರಕ್ಷತೆಯ ಆಳವನ್ನು ಅಳೆಯೋದು ಬಿಟ್ಬಿಟ್ಟು ಭಯ ಪಟ್ಕೊಂಡು ಕೂತಿದ್ದೀವಿ. ಆ ಬಾಗಿಲಿನ ಹಿಂದೆ ಏನಿದೆ? ಭೂತ ಇದೆ, ಅದೇನೋ ದೆವ್ವ ಇದೆ, ಅಲ್ಲಿ ಏನೋ ಆಗೋಗ್ಬಿಡುತ್ತೆ ಅಲ್ಲಿಂದ ಹೋದರೆ ಅಂತ ಭಯ ಪಡುವಂಥ ವಾತಾವರಣ ನಿರ್ಮಾಣ ಮಾಡೋ ಜನಗಳೂ ಇದ್ದಾರೆ ಇವತ್ತು. ಅದು ಒಂದು ತೊಂದರೆ. ಇವತ್ತು ಆ ಒಂದು ಏಜೆಂಟ್ಸ್ಗಳನ್ನೆಲ್ಲ ನಂಬದೆ ನೀನು ಭಗವಂತನ ಸಾಕ್ಷಾತ್ಕಾರ ಅಥವಾ ದರ್ಶನ ಅಥವಾ ಸಕ್ಸಸ್ಸನ್ನು ಪಡಿಲೇಬೇಕು ಅಂತ ನಿನಗೆ ಆಪಹಾಪಿ ಇದ್ದಲ್ಲಿ ಯಾವ ಏಜೆಂಟ್ಸ್ಗಳು ಸಹ ನೋಡಿ ಆಗಲೇ ಗುಡುಕ್ತಾ ಇದೆ ಇಲ್ಲಿ ಜೋರಾಗಿ. ಯಾವ ಯಶಸ್ಸಿನ ಮುಂದೆ ಬೇಕಾದಷ್ಟು ಜನಗಳು ಬರ್ತಾರೆ, ಬಂದು ಹೇಳ್ತಾರೆ, ನೋಡೋ ನಿನ್ನ ಕೈಲಿ ಆಗೋದಿಲ್ಲ, ಇದು ಇಟ್ ಇಸ್ ನಾಟ್ ಪಾಸಿಬಲ್, ಇಲ್ಲಿ ತುಂಬ ರಿಸ್ಕ್ ಇದೆ, ಮಾಡಬೇಡ, ನೀನು ಹೆಣ್ಮಗು, ನಿನ್ನ ಕೈಲಿ ಆಗ್ಬಿಡುತ್ತಾ, ಹೋಗ್ಬಿಡುತ್ತಾ ಅಂತ ನೂರಾರು ರೀತಿಯ ಮಾತುಗಳನ್ನ ಹಾಡ್ತಾರೆ. ಸೊ ಎಲ್ಲೋ ಒಂದು ಈ ರೀತಿಯ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ. ನಾವೇ ಎಲ್ಲೋ ಹೋಗಿ ಮಿಕ್ಕಗಳ ಥರ ಬೀಳ್ತಾ ಇರ್ತೀವಿ ಯಾರ್ಯಾವುದೋ ಒಂದು ಸಜೆಷನ್ಸ್ಗಳಿಗೆ ಅಥವಾ ಈ ಒಂದು ಗೈಡೆನ್ಸ್ಗಳಿಗೆ. ಸೊ ನಾವೇನು ಮಾಡಬೇಕು? ಒಳ್ಳೆಯ ಒಬ್ಬ ಮಾರ್ಗದರ್ಶಿ ಅಥವಾ ಒಬ್ಬ ಒಳ್ಳೆಯ ಗೈಡು, ಗುರು, ಇವೇನು ಬೇಕಾದರೂ ಅನ್ನಿ, ಅವ್ರು ಸಿಕ್ಕಿದಾಗ ಅವ್ರನ್ನ ನಾವು ಏನು ಕಲಿಬೋದು ಅಂತ ಸೈಲೆಂಟಾಗಿ ಅಬ್ಸರ್ವ್ ಮಾಡಿ ಕಲಿಬೇಕಾಗ್ತದೆ. ಸೊ ಯಾವಾಗ ನೀವು ಒಬ್ಬ ಗಾಡ್ ಫಾದರು, ಗುರು, ಗೈಡ್ ಅಂತ ಬಂದಾಗ ಅಹಂಕಾರವನ್ನು ತೋರಿಸದೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಇಲ್ಲಿ ಬಂದಾಗ ಏನಾಗುತ್ತೆ? ಅಹಂಕಾರದಿಂದ ಬಳಲ್ತಾ ಇರ್ತೀವಿ. ರೇಣುಮಾ ನಮಸ್ಕಾರ. ಸೊ ಅಹಂಕಾರವನ್ನು ಮೊದಲು ಬಿಡಬೇಕು. ನಾನೇ ಸರಿ, ನನಗೆ ಗೊತ್ತು, ನನಗೆ ಯಾರು ಹೇಳ್ಕೊಡೋರಿದ್ದಾರೆ. ಆಮೇಲೆ ನಥಿಂಗ್ ಇಸ್ ಪರ್ಫೆಕ್ಟ್ ಇನ್ ಲೈಫ್. ಐ ಆಮ್ ವೆರಿ ಸಾರಿ, ಯಾವುದೂ ಪೂರ್ಣ ಅಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಅಮುಖ್ಯರಲ್ಲ, ಯಾರೂ ದೊಡ್ಡ ಮನುಷ್ಯರಲ್ಲ, ಚಿಕ್ಕವರಲ್ಲ, ಎಲ್ಲರೂ ಮುಖ್ಯರೇ. ಎಲ್ಲರಿಗೂ ಒಂದು ಪಾತ್ರ ಇದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಾವು ಇಲ್ಲ ನಾನು ಯಾರು, ನಾನು ಗೃಹಿಣಿ, ನಾವು ಬಡವರು, ನಾವು ಅವರು ಇವರು ಅಂತ ನಮ್ಮನ್ನು ನಾವು ಅಳಿದುಕೊಂಡು ಯಾವಾಗ ನಮ್ಮನ್ನು ನಾವು ಕಡಿಮೆ ಅಂತ ಅಂದ್ಕೊತೀವೋ ಅಂದು ನಿಮಗೆ ನೀವೇ ಒಂದು ದ್ರೋಹವನ್ನು ಮಾಡ್ಕೋತಾ ಇದ್ದೀರಾ. ಸೊ ಇಲ್ಲಿ ಗುರಿ, ಸಂಕಲ್ಪಗಳು, ಧ್ಯೇಯಗಳು, ನಮ್ಮ ಸಮಯ, ಚಟುವಟಿಕೆಗಳು ಮತ್ತು ನಮ್ಮ ಎಲ್ಲ ರೀತಿಯ ಒಂದು ಆಲೋಚನೆಗಳು, ಭಾವನೆಗಳು ನೋಡಿ ಎಷ್ಟು ಮಜಾ ಇದೆ ಇದು. ನಮ್ಮ ಭಾವನೆ ಒಂದು ಹೇಳುತ್ತೆ, ಹೃದಯ ಒಂದು ಹೇಳುತ್ತೆ, ಮನಸ್ಸು ಒಂದು ಹೇಳುತ್ತೆ, ಆತ್ಮದ ಕೂಗು ಇನ್ನೊಂದು. ಆತ್ಮದ ಕೂಗಿಗೆ ನಾವು ಯಾವಾಗ ಹೋಗ್ಬಿಡ್ತೀವಿ ಅದು ಹೃದಯದ ಕೂಗು ಆಗುತ್ತೆ, ಮನಸ್ಸಿನ ಕೂಗಾಗೂ ಕನ್ವರ್ಟ್ ಆಗುತ್ತೆ. ಆತ್ಮ ಅನ್ನೋದು ಒಂದು ನಮ್ಮ ಒಳಗೆ ಇರುವ ಒಂದು ಸೂಕ್ತವಾದ ಒಂದು ಮಹಾನ್ ಶಕ್ತಿ. ಅದು ನಿಮಗೆ ಯಾವಾಗ ಒಲಿಬೋದು ಅಂದರೆ ನೀವು ಧ್ಯಾನ ಮಾಡಿದಾಗ. ಅದನ್ನೇ ಭಗವಾನ್ ಬುದ್ಧ 2600 ವರ್ಷಗಳ ಹಿಂದೆ ಮಾಡಿದ್ದು, ಅದನ್ನೇ ಬಸವಣ್ಣವರು ಮಾಡಿದ್ದು, ಅದನ್ನೇ ಕುವೆಂಪು ಅವರು ಮಾಡಿದ್ದು, ಅದನ್ನೇ ವಿವೇಕಾನಂದ ಅವರು ಮಾಡಿದ್ದು, ಅದನ್ನೇ ಮಹಾತ್ಮ ಗಾಂಧಿಯವರು ಮಾಡಿದ್ದು, ಅದನ್ನೇ ರಮಣ ಮಹರ್ಷಿಯವ್ರು ಮಾಡಿದ್ದು, ಅದನ್ನೇ ಅರವಿಂದರು ಮಾಡಿದ್ದು, ಓಶೋರು ಮಾಡಿದ್ದು ಅದೇನೆ, ಪತ್ರಿಜಿಯವ್ರು ಮಾಡ್ತಾ ಇರೋದು ಅದೇನೆ. ಹಾಗಾಗಿ ನಾವು ಯಾವಾಗ ಆತ್ಮದ ಕೂಗನ್ನು ಕೇಳಿಸ್ಕೊತೀವಿ, ಇಲ್ಲೋ ಆತ್ಮದ ಕೂಗಿಗೆ ಈ ಹೃದಯದ ಸ್ಪಂದನೆ ಉಂಟಾಗ್ಲಿಕ್ಕೆ ಶುರು ಆಗುತ್ತೆ. ಈ ಹೃದಯದ ಸ್ಪಂದನೆ
ಆದಾಗ ಮನಸ್ಸು ಕೂಡ ಬದಲಾಗತ್ತೆ. ಆದರೆ ನಾವು ಕೊಟ್ಟಿರೋದು ಎಲ್ಲಿ ಜಾಗ? ಮನಸ್ಸಿಗೆ ಮತ್ತು ಭಾವನೆಗಳಿಗೆ ತುಂಬ ಒಂದು ಜಾಗವನ್ನು ಕೊಟ್ಬಿಟ್ಟಿದ್ದೀವಿ, 50-50. ಆದರೆ ಆತ್ಮದಕ್ಕೆ ಗೊತ್ತಿದೆ ನಿನಗೆ ಏನು ಬೇಕು. ಪ್ರೇಮ್ ಕುಮಾರ್ ಒಬ್ಬ ಇಂಜಿನಿಯರು, ಆದರೆ ಅವನ ಆತ್ಮಕ್ಕೆ ಗೊತ್ತು ಅವನಿಗೆ ಏನು ಬೇಕು ಅಂತ. ನೀನು ಸಂಪಾದನೆ ಮಾಡಿದ್ದನ್ನು ನೀನು ಏನು ಮಾಡ್ತೀಯಾ ಅಂತ ನಿನ್ನ ಮನಸ್ಸಿಗೆ ಭಾವನೆಗಳಿಗೆ ಒಂದಿದ್ದರೆ ಆತ್ಮಕ್ಕೆ ಇನ್ನೊಂದಿರುತ್ತೆ. ಆತ್ಮತೃಪ್ತಿ, ಆತ್ಮವಿಶ್ವಾಸ. ಇಲ್ಲಿ ನೋಡಿ, ಆತ್ಮಚರಿತ್ರೆ. ಯಾಕೆ ಆತ್ಮ ಅಂತ ಬರುತ್ತೆ? ಆತ್ಮಹತ್ಯೆ, ಎಲ್ಲದರಲ್ಲೂ ಆತ್ಮ ಇದೆ. ಸೆಲ್ಫ್, ಇನ್ನರ್ ಸೆಲ್ಫ್. ಎಲ್ಲೋ ನಾವು ಈ ಔಟರ್ ಸೆಲ್ಫ್ನೇ ನಾವು ಜಾಸ್ತಿ ನೋಡ್ಕೋತಾ ಇದ್ದೀವಿ. ನಮ್ಮ ಇನ್ನರ್ ಸೆಲ್ಫ್ಗಳನ್ನ ನೋಡ್ಕೋಬೇಕಾದ್ರೆ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಮೌನವಾಗಿ ಈ ರೀತಿ ನಾನು ಕೂತಿದ್ದೀನಲ್ಲ, ಅದ್ರ ಕಡೆ ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ನಿಮ್ಮ ಸಹಜವಾದ, ಸುಲಲಿತವಾದ, ನೈಸರ್ಗಿಕವಾಗಿ ನಡೆಯುತ್ತಿರೋ ಉಸಿರಾಟವನ್ನು ಗಮನಿಸಿ. ನಾನು ಹೇಳೋದು ಯಾವಾಗಲೂ ಇದ್ದೇನೆ, ನೀವು ಯಾವಾಗ ನಿಮ್ಮ ಉಸಿರಾಟದೊಂದಿಗೆ ಬರ್ತೀರಿ, ಈ ಕ್ಷಣಕ್ಕೆ ಬರ್ತೀರಿ, ಈ ಕ್ಷಣದಲ್ಲಿ ಇರ್ತೀರಾ, ಯಾವ ವ್ಯಕ್ತಿ ಈ ಕ್ಷಣಕ್ಕೆ ಬರ್ತಾರೋ ಅವರಿಗೆ ಅಪಾರ ಪ್ರಮಾಣದ ಒಂದು ವಿಶ್ವಪ್ರಾಣ ಶಕ್ತಿ ದೊರೆಯುತ್ತದೆ. ಎಲ್ಲ ರೀತಿಯ ದೈಹಿಕ ಏನು ಕಾಯಿಲೆಗಳು ಅವು ಇವಿದ್ರೆ ಕಡಿಮೆ ಆಗುತ್ತೆ, ವಾಸಿಯಾಗುತ್ತೆ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರ, ಆತ್ಮತೃಪ್ತಿ ಇರುತ್ತೆ, ನಿಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತೆ, ನಿಮ್ಮ ಭಾವನೆಗಳು, ನಿಮ್ಮ ಸಂಬಂಧಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಇದೇ ರೀತಿ ಮುಂದೆ ಹೋಗ್ತಾ ನಿಮ್ಮ ಲೋಕವನ್ನು ನೋಡುವ ರೀತಿ ಬದಲಾಗ್ತದೆ. ಅರ್ಥ ಮಾಡ್ಕೊಳ್ಳಿ, ಲೋಕವನ್ನು ನೋಡುವ ರೀತಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ನಾನು ಏನಿಷ್ಟೇನಾ ಜೀವನ, ಕಷ್ಟ ಯಾಕೆ ಬಂದ್ಬಿಡ್ತು ನನಗೆ? ಕರ್ಮ ಕೆಫೆಲ್ ನಾನು ಬರಿತೀನಿ, ಒಳ್ಳೆಯವರಿಗೆ ಕಷ್ಟ ಏಕೆ ಬರುತ್ತದೆ? ಅದು ಕಷ್ಟ ಅಂತ ನೀವು ಅಂದ್ಕೊಂಡಿದ್ದೀರ. ಆದರೆ ಯಾವ ವ್ಯಕ್ತಿಗೆ ಆತ್ಮದ ಶಕ್ತಿ ಇರ್ತದೆ ಅವನು ಅದನ್ನು ಕಷ್ಟ ಅಂತ ಅಂದ್ಕೊಳ್ಳೋದೇ ಇಲ್ಲ, ಅವನು ಅದನ್ನು ಅನುಭವ ಅಂತ ತಗೋತಾನೆ. ಯಾವ ವ್ಯಕ್ತಿಗೆ ಆತ್ಮದಲ್ಲಿ ಶಕ್ತಿ ಇರ್ತದೆ ಅವನು ಗೆಲುವನ್ನೂ ಸಹ, ಅವನು ಯಶಸ್ಸನ್ನೂ ಸಹ, ಅವನು ಆಕಾಶದ ಮೇಲೆ ಕೂತ್ಕೊಂಡು ಆ ಒಂದು ಶಿಖರದ ಮೇಲೆ ಕೂತ್ಕೊಂಡು ತನ್ನ ಒಂದು ಮೆರೆಯುತ್ತಾ ಇರುವಾಗಲೂ ಸಹ ಅವನು ಅದೇ ರೀತಿಯ ಸಮತ್ವ ಭಾವವನ್ನು ಇಟ್ಕೊಂಡಿರಬೇಕು. ಅದು ಬುದ್ಧನಲ್ಲಿತ್ತು. ಅವರು ಎಲ್ಲೂ ಓಡೋಗಲಿಲ್ಲ, ಹಿಮಾಲಯದಲ್ಲೋ ಅಥವಾ ಕಾಡಿನಲ್ಲೋ ಇರಲಿಲ್ಲ. ಜನಗಳ ಒಟ್ಟಿಗೆ ಇದ್ದು, ಜನಗಳೊಂದಿಗೆ ಇದ್ದು, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ನಿನಗೆ ನೀನೇ ಬೆಳಕಾಗು, ಬುದ್ಧ ಭಗವಾನ್ ಹೇಳಿದರು. ಕಾಯಕವೇ ಕೈಲಾಸ ಅಂದರು. ನಿಮ್ಮ ದೇಹವೇ ದೇಗುಲ. ಹಾಗೆ ದೇಹವನ್ನು ದಂಡಿಸಿ ಆ ಶ್ರಮಿಕ ವರ್ಗದವರಿಗೆ ಒಂದು ಬೆಲೆಯನ್ನು ಕೊಡಿಸಿದವರು ಬಸವಣ್ಣವರು. ಅದೇ ರೀತಿಯ ಶ್ರಮಿಕ ವರ್ಗದವರಿಗೆ ಅಪಾರ ಗೌರವವನ್ನು ಸೂಚಿಸುವವರು ಇನ್ನೊಬ್ಬರು, ಅದು ರಾಷ್ಟ್ರಕವಿ ಕುವೆಂಪು ಅವರು. ಯಾಕೆ ನಾನು ಇದನ್ನು ಪದೇ ಪದೇ ಕುವೆಂಪು ಅವ್ರನ್ನ ನಾನು ಉಲ್ಲೇಖ ಮಾಡ್ತಿದ್ದೀನಿ ಅಂದರೆ, ನಾಳೆ ಅವರ ಹೆಸರಿನಲ್ಲಿ ಒಂದು ಪಿರಮಿಡ್ನ ನಾವು ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಮಹಾನ್ ಚೇತನ, ಕರ್ನಾಟಕದ ಹೆಮ್ಮೆಯ ಪುತ್ರರು ಇಬ್ಬರಿದ್ದಾರೆ. ಇಷ್ಟು ಶತಮಾನಗಳಲ್ಲಿ, 21ನೇ ಶತಮಾನಗಳಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು. ಒಬ್ಬರು ಬಸವಣ್ಣನವರು, ಇನ್ನೊಬ್ಬರು ರಾಷ್ಟ್ರಕವಿ ಕುವೆಂಪು ಅವರು. ವಿಶ್ವ ಮಾನವತಾವಾದಿ, ಅನಿಕೇತನ ಪ್ರಜ್ಞೆ ಹರಿಕಾರ. ಓ ನನ್ನ ಚೇತನ, ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು, ಅನಂತವಾಗಿರು, ಅನಂತವಾಗಿರು, ಆಗು 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 ಆಗು. ನೋಡಿ, ಆಗು ಆಗು ಅಂತ 4 ಸತಿ ಹೇಳ್ತಾರೆ. ಈ ಅನಿಕೇತನ ಅಂದರೆ, ಕೇತನ ಅಂದರೆ ಮನೆ, ಅನಿಕೇತನ ಅಂದರೆ ಮನೆ ಇಲ್ಲದ್ದು. ಪ್ರಜ್ಞೆಗೆ ಮನೆ ಕಟ್ಟಕ್ಕಾಗಲ್ಲ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಜ್ಞೆಗೆ ಮನೆ ಕಟ್ಟೋರು ಅದು ಅಸಾಧ್ಯ. ಪ್ರಜ್ಞೆ ಇನ್ಫೈನೈಟ್,
ಇಟ್ಸ್ ಅನ್ಹೌಸ್ಡ್ ಕಾನ್ಷಿಯಸ್ನೆಸ್, ಇಟ್ಸ್ ಅ ಇನ್ಫೈನಟ್ ಕಾನ್ಷಿಯಸ್ನೆಸ್. ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಅನಿಕೇತನ ಪ್ರಜ್ಞೆಯನ್ನು ಕೊಟ್ಟ ಒಬ್ಬ ಶ್ರಮಿಕ ವರ್ಗದ ರೈತನಿಗೆ ನೇಗಿಲ ಯೋಗಿ ಎನ್ನುವ ಒಂದು ಶ್ರೇಷ್ಠ ಹೆಸರನ್ನು ಕೊಟ್ಟ ಅಪ್ರತಿಮ ಮಹಾಚೇತನ ಕುವೆಂಪು. ಆಗ ನಾವು ಅವ್ರ ಹೆಸರಿನಲ್ಲಿ ಬರೀ ಪುಸ್ತಕಗಳನ್ನ ಓದಿ ಬಾಯ್ಪಾಠ ಮಾಡಿಕೊಂಡು ಮಾರ್ಕ್ಸ್ ತಗೊಳ್ಳೋದಕ್ಕಿಂತ ಅವರ ಪ್ರಜ್ಞೆಯಲ್ಲಿ ಒಳಗೆ ಬಿಟ್ಟುಕೊಂಡು ಅವರ ಹೆಸರನ್ನು ಉಳಿಸೋ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅನಿಕೇತನ ಪ್ರಜ್ಞೆಯಲ್ಲಿರುವ ಆಧ್ಯಾತ್ಮಿಕ ಸಾರ ಇಡೀ ಭೂಮಂಡಲದಲ್ಲಿ ಮೊಳಗಿಸ್ತಾ ಯಾಕಿಲ್ಲ? ಎಲ್ಲೋ ನಾವು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ವ್ಯಕ್ತಿಯೇ ಶಕ್ತಿ, ಪಿರಮಿಡ್ ಮೂಮೆಂಟ್ ವ್ಯಕ್ತಿಯೇ ಶಕ್ತಿ. ಪತ್ರಿಜಿಯವರು ರಾಮಕೃಷ್ಣ ಆಶ್ರಮದ ವ್ಯಕ್ತಿ, ಅವರೇ ಶಕ್ತಿ. ವಿವೇಕಾನಂದರವರು ಹಾಗೆ ಯಾವ ಒಂದು ರಾಮಾಯಣದ ಒಂದು ಮೂಲವನ್ನು ಬರೆದವರು ವಾಲ್ಮೀಕಿಗಳು, ಅಲ್ಲಿ ವ್ಯಕ್ತಿಯೇ ಶಕ್ತಿ ಆಗ್ತಿ ಬರ್ತಾರೆ. ಹಾಗಾಗಿ ವ್ಯಕ್ತಿ ಪೂಜೆ ಅಂತಲ್ಲ, ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಒಂದು ವ್ಯವಸ್ಥೆ ಉಂಟಾಗುತ್ತೆ, ಒಂದು ಶಕ್ತಿ ಉಂಟಾಗುತ್ತೆ. ಆ ಒಂದು ವ್ಯವಸ್ಥೆ, ಹೊಸ ವ್ಯವಸ್ಥೆ ಶುರುವಾಗುತ್ತೆ ಅನ್ನೋದಾದರೆ ಕನಕದಾಸರು, ಪುರಂದರದಾಸರು ಎಲ್ಲ ಮಹನೀಯರು ಈ ಕರ್ನಾಟಕದ ನೆಲದಲ್ಲಿ ಹುಟ್ಟಿ ಈ ನಮ್ಮ ನೆಲವನ್ನು ಶ್ರೀಮಂತಗೊಳಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಕನ್ನಡದ ಒಂದು ಏನು ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾನು ಬಹಳ ಒಳ್ಳೆಯ ಇಂಗ್ಲೀಷಿನ ಒಂದು ಭಾಷಣಕಾರನಾಗಿದ್ದೆ. 20 ವರ್ಷಗಳ ಹಿಂದೆ ನಾನು ಮಾಡ್ತಿದ್ದ ಇಂಗ್ಲೀಷ್ ಭಾಷಣಗಳಿಗೆ ತುಂಬ ಜನಗಳು ನನ್ನ ಕರೆದು ಅವರಿಗೆ ಅವಕಾಶ ಕೊಡ್ತಾಯಿದ್ರು. ಐ ವಾಸ್ ಒನ್ ಆಫ್ ದ ಟಾಪ್ ಲೀಡಿಂಗ್ ಸ್ಪೀಕರ್ ಇನ್ ಬ್ಯಾಂಗ್ಳೂರ್. ಯಾವಾಗ ನನ್ನನ್ನು ನಾನು ಅರಿಯಲಿಕ್ಕೆ ಶುರು ಮಾಡಿದೆ, ಎಲ್ಲೋ ನಾನೇ ಕಳೆದೋಗ್ತಾ ಇದ್ದೀನಾ? ನಾನು ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ಭಾಷಣ ಮಾಡ್ತಾ ಇದ್ದೀನಾ? ನನ್ನನ್ನು ನಾನು ವ್ಯಕ್ತಪಡಿಸೋದ್ರಲ್ಲಿ ಹಿಂದೆ ಬೀಳ್ತಾ ಇದ್ದೀರಾ? ನನ್ನನ್ನು ನಾನು ಅರಿಯುವಲ್ಲಿ ಇದಾಗ್ತಾ ಇದ್ದೀನಾ ಅನ್ನೋದರಲ್ಲಿ ಬಿಟ್ಟು ಹೆಚ್ಚು ಕಡಿಮೆ 17, 18, 20 ವರ್ಷಗಳ ಹಿಂದೆ ನಾನು ಸರಳತೆಯನ್ನು ಅಳವಡಿಸ್ಕೊಂಡೆ. ಕನ್ನಡಕ್ಕೆ ಬಂದೆ. ಕನ್ನಡದ ಮೂಲಕ ಯಾವ ರೀತಿ ನಾನು ಇಂಗ್ಲೀಷಿನ ಒಂದು ಲಿಟ್ರೇಚರ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಭಾಷಣಶಾಸ್ತ್ರ ಇರ್ಬೋದು, ಪುಸ್ತಕಗಳಿರ್ಬೋದು, ಅದನ್ನು ನಾನು ಕನ್ನಡಕ್ಕೆ ಬರೆಯೋದಕ್ಕೆ ಶುರು ಮಾಡಿ. ಸೊ ವೆಂಕಟೇಶ್ವರ ನಮಸ್ಕಾರ. ಸೊ ಕನ್ನಡದಲ್ಲಿ ಬರೆಯಲಿಕ್ಕೆ ಶುರು ಮಾಡಿದಾಗ ಆ ಇಂಗ್ಲೀಷಿನ ಒಂದು ಮಟ್ಟ, ಶೇಕ್ಸ್ಪಿಯರ್ಗಿದ್ದಿದ್ದ ಮಟ್ಟದಲ್ಲೇ, ರವೀಂದ್ರನಾಥ್ ಟ್ಯಾಗೂರ್ ಇದ್ದ ಮಟ್ಟದಲ್ಲೇ ಇವತ್ತು ಕುವೆಂಪು ಅವರು ನಿಂತಿದ್ದಾರೆ. ಹಾಗಾಗಿ ರವೀಂದ್ರನಾಥ್ ಟ್ಯಾಗೂರ್ಗೆ ನೊಬೆಲ್ ಪ್ರೈಸ್ ಬಂತು, ಇವ್ರಿಗೆ ಯಾಕೆ ಬರಲಿಲ್ಲ ಅಂದರೆ ಎಲ್ಲ ನಾವೇ ಅದನ್ನು ಅವರನ್ನು ಬಿಂಬಿಸೋದ್ರಲ್ಲಿ ಸೋತಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಈ ರೀತಿಯ ಮಹಾಕಾವ್ಯಗಳು, ರಾಮಾಯಣ ದರ್ಶನದಲ್ಲಿ ಇರುವ ಒಂದು ವಿಮನ್ ಎಂಪವರ್ಮೆಂಟ್, ಒಂದು ಎಲ್ಲೂ ಸ್ತ್ರೀ ಪಾತ್ರಗಳಿಗೆ ಅವಮಾನವನ್ನು ಮಾಡದೆ, ಸೀತೆ ಇರ್ಬೋದು, ಮಂತ್ರೆ ಇರ್ಬೋದು, ಅನಲೆ ಇರ್ಬೋದು, ಹಾಗೆ ಶಬರಿ ಇರ್ಬೋದು, ಎಲ್ಲರಿಗೂ ಒಂದು ಅತ್ಯಂತ ಎತ್ತರವಾದ ಪಾತ್ರಗಳನ್ನು ಕೊಟ್ಟು ಇವತ್ತು ಕುವೆಂಪು ಅವರು ಒಂದು ಸಮಾನತೆಯ ಒಂದು ಹರಿಕಾರರು. ನಾವೆಲ್ಲಿ ಎಲ್ಲೋ ಎಡವಿದ್ದೀವಿ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನೂ ಒಬ್ಬ ಇಂಗ್ಲೀಷ್ ಸಾಹಿತ್ಯದ ಪ್ರೇರಕನಾಗಿ ಬಂದು ಕನ್ನಡ ಒಂದು ಇದರಲ್ಲಿ ನಾನು 20 ವರ್ಷಗಳಿಂದ ನಾನು ಏನು ಕಲಿತೆ ಅದನ್ನು ನಾನು ಯಾರೂ ತುಳಿಯದ ಹಾದಿ, ಖಾಲಿ ಕಪ್ಪು, ಕರ್ಮ ಕೆಫೆ, ಈಗ ಆತ್ಮಾನುಭವ ಮತ್ತು ಬೂದಿಯಿಂದ ಎದ್ದು ಬಂದವರು ಅಂದರೆ ಒಂದು ಫಿನಿಕ್ಸ್ ಇದ್ದಂಗೆ. ಇದು ಅವಕಾಶವಾದಿಗಳು ಹೇಗೆ ನಮ್ಮ ಜೀವನದಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾರೆ. ಅವಕಾಶವಾದಿಗಳು ಭಾಳ ಜಾಸ್ತಿ ಇದ್ದಾರೆ ಇವತ್ತು. ಆದರ್ಶವಾದಿಗಳನ್ನ ತೊಂದರೆ ಕೊಡ್ತಾರೆ, ಅವ್ರನ್ನ ಚಿಂತನೆಗಳು ಬೆಳೀಲಿಕ್ಕೆ ಬಿಡೋದಿಲ್ಲ. ಎಲ್ಲೋ ಈ ಆದರ್ಶವಾದಿಗಳು ಮತ್ತು ಅವಕಾಶವಾದಿಗಳು
ಅವಕಾಶವಾದಿಗಳು ಗಾಳಿ ಎಲ್ಲಿ ಬರುತ್ತೆ ಅಲ್ಲಿ ತೂರ್ಕೊಳ್ತಾರೆ. ಅವರಿಗೆ ಯಾವುದೇ ಮೌಲ್ಯಗಳ ಅಗತ್ಯ ಇಲ್ಲ, ಎಥಿಕ್ಸ್ಗಳ ಅಗತ್ಯ ಇಲ್ಲ. ಆದರೆ ಎಲ್ಲೋ ಐಡಿಯಲಿಸಮ್, ಆದರ್ಶವಾದವನ್ನು ನೆಚ್ಚಿಕೊಂಡವರು ಭಾಳ ತೊಂದರೆಗೊಳಗಾಗ್ತಾರೆ. ಇದರ ಮಧ್ಯೆ ಇರುವ ಒಂದು ಸ್ಥಿತಿ ಅಂದರೆ ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ, ವಾಸ್ತವವಾದದಲ್ಲಿ ಐಡಿಯಲಿಸಮ್ನೂ ನಾವು ಅದನ್ನು ಗ್ಲೋರಿಫಿಕೇಷನ್ ಮಾಡದೆ, ವೈಭವೀಕರಣ ಮಾಡದೆ, ಅವಕಾಶವಾದಿಗಳನ್ನು ಗ್ಲೋರಿಫೈ ಮಾಡದೆ, ಎಲ್ಲೋ ಒಂದು ಮಧ್ಯಮ ಪಥವನ್ನು ನಾವು ಹಿಡಿಬೇಕಾಗ್ತದೆ. ನಾವು ಯಾವಾಗ ರಾಮನವ್ರು ಲೋಹಿಯ ಹೇಳ್ದಂಗೆ ಜಾತಿ ನಿರ್ಮೂಲನೆ ಮಾಡಬೇಕು ಅಂದರೆ ಫಸ್ಟ್ ಜಾತಿ ಬಗ್ಗೆ ತಿಳ್ಕೋಬೇಕು, ಬಡತನ ನಿರ್ಮೂಲನೆ ಮಾಡಬೇಕು ಅಂದರೆ ಬಡತನದ ಬಗ್ಗೆ ತಿಳ್ಕೋಬೇಕು, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಏನು ಅಂತ ತಿಳ್ಕೋಬೇಕು, ಅಸಮಾನತೆ ಅಂದರೆ ಏನು ಅಂದರೆ ತಿಳ್ಕೋಬೇಕು, ಅಂದರೆ ಅಸಮಾನತೆಗಳು ಏನಾಗ್ತಾ ಇದೆ ಅಂತ ತಿಳ್ಕೋಬೇಕು. ಸೊ ಈ ರೀತಿಯ ಒಂದು ಮನೋಭಾವಗಳನ್ನು ನಾವು ಬೆಳೆಸ್ಕೊಳ್ಳದೆ ಹೋದಾಗ ಏನಾಗ್ತದೆ, ಎಲ್ಲೂ ನಮಗೇ ನಾವು ದ್ರೋಹವನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ತಿಳ್ಕೊಳ್ಳಿ. ಸೊ ಈ ರೀತಿಯ ಒಂದು ಹಿನ್ನೆಲೆ ಒಳಗಡೆ ಬೂದಿಯಿಂದ ಎದ್ದು ಬಂದವರು ಫಿನಿಕ್ಸ್, ಹಾಗೆ ಆದರ್ಶವಾದಿಗಳು ಮುಗಿದೇ ಹೋದರು, ಇವನ ಕೆಲಸ ಮುಗಿದೋಯ್ತು, ಇವನ ಸಮಾಧಿ ಕಟ್ಟಿಬಿಡೋಣ, ಇವನ್ನ ನೇತಾಕ್ಬಿಡೋಣ, ಯೇಸು ಕ್ರಿಸ್ತನ ನೇತಾಕಿದ್ರು. ಆದರೆ ಎಲ್ಲಿದ್ದಾರೆ ಇವತ್ತು? ಪ್ರತಿಯೊಬ್ಬರ ಬಾಯಲ್ಲಿದ್ದಾರೆ. ಹಾಗೆ ಎಲ್ಲರೂ ಮೊನ್ನಿದ್ದು ಗಾಂಧಿಯನ್ನು ಕೊಂದರು. ಆದರೆ ಇವತ್ತು ಸೂರ್ಯ ಚಂದ್ರ ಇರೋವರೆಗೂ ಭಾರತದಲ್ಲಿ ಗಾಂಧಿಯ ಒಂದು ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಹೀಗೆ ಓಶೋನ್ನ ವಿಷಪ್ರಾಶನ ಮಾಡಿ ಸಾಯಿಸಿದರು. ಆದರೆ ಇವತ್ತು ಅವರು ಹೇಳಿದ ಪ್ರತಿಯೊಂದು ತತ್ವಗಳು ನಮಗೆ ದಾರಿದೀಪ ಆಗಿದೆ. ಹಾಗಾಗಿ ಕುವೆಂಪುಗೂ ಏನು ಸಾಧಾರಣವಾದ ಅವಮಾನಗಳನ್ನು ಮಾಡಿಲ್ಲ, ಬೇಕಾದಷ್ಟು ಅವಮಾನಗಳಾಗಿದೆ. ಲೈಬ್ರರಿಗಳಲ್ಲಿ ಅವರ ಪುಸ್ತಕಗಳು ಸಿಗದಾಗೆ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಇದೆಲ್ಲ ಹೋಗಬೇಕು. ಯಾವ ವ್ಯಕ್ತಿ ನಿಷ್ಠೂರವಾದಿಯಾಗಿ ಒಬ್ಬ ಒಂದು ಆದರ್ಶವಾದವನ್ನು ಮುಂದೆ ಇಡ್ತಾನೆ, ಅವನ್ನ ತುಳಿಯೋ ಕೆಲಸ ಮಾಡದೆ ಆ ಒಂದು ಸಂದೇಶವನ್ನು ಪ್ರಚಾರ ಮಾಡೋದರಲ್ಲಿ ನಮ್ಮ ಒಂದು ದೊಡ್ಡತನವನ್ನು ಮೆರಿಬೇಕು ಅಂತ ನನ್ನ ಭಾವನೆ ಸ್ನೇಹಿತರೆ. ಸೊ ಈ ಒಂದು ಹಿನ್ನೆಲೆ ಒಳಗಡೆ ಬೂದಿಯಿಂದ ಎದ್ದು ಬಂದವರು ಬರಿತಾ ಇದ್ದೀವಿ. ಯಾಕೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ಕನ್ನಡ ಮೀಡಿಯಮಲ್ಲಿ ಹುಟ್ಟಿ ಇಂಗ್ಲೀಷಿಗೆ ಪರವರ್ತನಾಗಿ ದೇಶ ವಿದೇಶಗಳಲ್ಲಿರುವ ಎಲ್ಲ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳ್ನೂ ಅಟೆಂಡ್ ಮಾಡಿ ಕನ್ನಡಕ್ಕೆ ವಾಪಸ್ ನಾವು ಬಂದಿದ್ದೀವಿ 20 ವರ್ಷಗಳಿಂದ. ಕನ್ನಡ ಸೇವೆಯನ್ನು ನಾವು ಮಾಡಬೇಕು ಅಂತ ದೀಕ್ಷಾಬದ್ಧವಾಗಿದ್ದೀವಿ ಅಂದರೆ ಎಲ್ಲೋ ನಮ್ಮ ಮಣ್ಣಿನ ಆ ವಾಸನೆ, ಆ ಭಾಷೆಯ ಒಂದು ಸೊಬಗು, ಆ ಒಂದು ಸೊಗಡು, ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆಂದರೆ ನಮ್ಮ ಮಾತೃಭಾಷೆ, ಅದನ್ನು ನಾವು ಮುಖ್ಯ ಮಾಡ್ಕೋಬೇಕಾಗ್ತದೆ ಹೊರತು ನಾವು ಇಂಗ್ಲೀಷು ಒಂದು ವ್ಯಾವಹಾರಿಕ ಭಾಷೆಯಾಗಿ ಉಳ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಸ್ನೇಹಿತರೆ, ಮುಂದೆ ಹೋಗ್ತಾ ಯಾವ ವ್ಯಕ್ತಿಗೆ ತನ್ನೊಳಗೆ ಈ ಒಂದು ಮೌಲ್ಯಗಳನ್ನ ಬಿಟ್ಕೊಳ್ಳಿಕ್ಕೆ ಆಗೋದಿಲ್ವೋ ಅವರು ಪದೇ ಪದೇ ಎಲ್ಲೋ ಈ ಅವಕಾಶವಾದಿಗಳ ಒಂದು ಹುನ್ನಾರಕ್ಕೆ ಅವರು ಒಳಪಡ್ತಾ ಇರ್ತಾರೆ. ಒಂದು ಅಸತ್ಯವನ್ನು ಸತ್ಯ 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 ಅಂತ ಹೇಳಿ ಕೊನೆಗೆ ಆ ಅಸತ್ಯವನ್ನೇ ಸತ್ಯ ಮಾಡುವ ಒಂದು ಬೇಕಾದಷ್ಟು ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಭ್ರಷ್ಟಾಚಾರ ಅನ್ನುವುದು ಕೂಡ ಅದೇ ರೀತಿ. ಅಯ್ಯೋ ಭ್ರಷ್ಟಾಚಾರಿ, ನೀವು ಭ್ರಷ್ಟಾಚಾರಿ ಅಲ್ವಾ, ನೀವೇನು ಮೋಸನೇ ಮಾಡಿಲ್ವಾ, ಹೀಗೆ ನೀನೇನು ಸತ್ಯ ಹರಿಶ್ಚಂದ್ರ ಮೊಮ್ಮಗನ, ನೀನೇನು ಗಾಂಧೀಜಿನ ಅನ್ನುವ ಒಂದು ಮಾತುಗಳನ್ನ ನಾವು ನೋಡಿದ್ದೀವಿ. ಸೊ ಎಲ್ಲೋ ಒಂದು ಗಾಂಧೀಜಿಗೆ ಸತ್ಯ ಹರಿಶ್ಚಂದ್ರಿಗೆ
ಈ ಒಂದು ಮಟ್ಟದ ಗೌರವ ಸಿಗ್ತಾ ಇದೆ ಅನ್ನೋದಾದರೆ ಎಲ್ಲೋ ನಮಗೆ ನಮ್ಮ ಮೌಲ್ಯಗಳೇ ಕುಸಿತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬ ಯುವಕರು ಪ್ರಜ್ಞಾವಂತರಾಗಬೇಕು, ತನ್ನ ಪಾತ್ರವನ್ನು ಈ ಜಗತ್ತಿನಲ್ಲಿ ನಿರ್ವಹಣೆ ಮಾಡಬೇಕು. ಒಂದು ಕೇಂದ್ರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಗವಂತ ಅವನಿಗೆ ಒಂದು ಪಾತ್ರವನ್ನು ಕೊಟ್ಟು ಕಳಿಸಿರ್ತಾನೆ. ಅದು ಏನು ಅಂತ ಅವನು ತಿಳ್ಕೊಬೇಕಾದ್ರೆ ಧ್ಯಾನ ಮಾಡಿ, ಮೌನವಾಗಿರಿ, ಪದೇ ಪದೇ ಅದನ್ನೇ ಯೋಚನೆ ಮಾಡಬೇಡಿ. ಯಾವುದು ಅಪೂರ್ಣವಾಗಿದೆಯೋ ಅದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಯ್ಯೋ ಓದಬೇಕಾಗಿತ್ತು, ಅಯ್ಯೋ ಬರಿಬೇಕಾಗಿತ್ತು, ಅಯ್ಯೋ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಮಗನಿಗೆ ಅದಾಗಬೇಕಾಗಿತ್ತು, ಇದಾಗಬೇಕಾಗಿತ್ತು. ಇದೆಲ್ಲವನ್ನು ಬಿಟ್ಟು ಎಷ್ಟು ಆಗಿದೆಯೋ ಅದರಲ್ಲಿ ತೃಪ್ತಿಯನ್ನು ಪಟ್ಕೊಂಡು ಮುಂದೆ ಹೋಗೋದರಲ್ಲಿ ನಮ್ಮ ಒಂದು ಜೀವನ ಇದೆ ಸ್ನೇಹಿತರೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಜೀವನ ಮಾಡುವಾಗ ಎಲ್ಲರನ್ನೂ ಒಂದಾಗಿ ತಗೊಂಡು ಹೋಗುವ ಒಂದು ಸಂಕಲ್ಪವನ್ನು ಮಾಡೋಣ. ಈ ರೀತಿಯ ಒಂದು ಸಂದೇಶ ನನಗೆ ಹೇಳಬೇಕು ಅನ್ನಿಸ್ತು. ಯಾಕಂದರೆ ನನಗೆ ಯಾವಾಗಲೂ ಹೇಳೋದೇನೆಂದರೆ, ಪಾಲ್ ಕೊಹೆಲೋ ಅವರು ಹೇಳ್ತಾರೆ, ದ ಸ್ಟೋರಿ ಆಫ್ ಯು, ಮೀ ಆ್ಯಂಡ್ ದ ವರ್ಲ್ಡ್ ಈಸ್ ರಿಟನ್ ಬೈ ದ ಸೇಮ್ ಹ್ಯಾಂಡ್. ನಿನ್ನ ಈ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬರ ಕಥೆಯನ್ನು ಒಂದು ಕಾಣದ ಕೈ ಬರೆಯುತ್ತೆ. ಈ ಕಾಣದ ಕೈ ಅದು ಭಗವಂತ ಅಂತ ಕೆಲವರು ಹೇಳ್ತಾರೆ, ಸರ್ವಾಂತರ್ಯಾಮಿ ಅಂತ ಹೇಳ್ತಾರೆ, ಏನೋ ದೇವರು ಅಂತ ಹೇಳ್ಬೋದು, ಗುರುಗಳು ಅಂತ ಹೇಳ್ಬೋದು. ಹಾಗೆ ನಾವು ಈ ತತ್ವವನ್ನು ಅಳವಡಿಸ್ಕೊಂಡು ನಾವು ಆ ಒಂದು ಕಾಣದ ಕೈಗೆ ಶರಣಾಗದೆ ಹೋದರೆ ನಂದೇ ಎಲ್ಲ, ನಾನೇ ಮಾಡಿದ್ದು, ನನ್ನಿಂದನೇ ಎಲ್ಲ ಅನ್ನೋ ಒಂದು ಮನೋಭಾವವನ್ನು ನಾವು ಎಲ್ಲೋ ಬೆಳೆಸ್ಕೊಂಡ್ಬಿಡ್ತೀವಿ. ಸೊ ಲೆಟ್ ಅಸ್ ಥ್ಯಾಂಕ್ ದಟ್ ಇನ್ವಿಸಿಬಲ್ ಹ್ಯಾಂಡ್. ಈ ಕಾಣದ ಕೈ ನಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಕಾಣದ ಕೈ ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅಂದರೆ, ಎಲ್ಲೋ ಒಂದು ಪಝಲ್ಗಳನ್ನ ಅದು ಸೇರಿಸ್ಕೊಳ್ತಾ ಹೋಗುತ್ತೆ. ಯಾರೋ ಬರ್ತಾರೆ, ಏನೋ ಒಂದು ಮಾಡ್ತಾರೆ, ಅವ್ರು ಮಾಯ ಆಗ್ತಾರೆ. ಸೊ ಇಫ್ ಯುವರ್ ಡಿಸೈರ್ ಈಸ್ ಸೋ ಸ್ಟ್ರಾಂಗ್, ನಿಮ್ಮ ಸಂಕಲ್ಪಗಳು ತುಂಬ ಅದರಲ್ಲಿ ಒಂದು ಆಳ ಇದ್ದರೆ ನಿಜವಾಗಲೂ ಈ ವಿಶ್ವವೇ ಒಂದು ಪಿತೂರಿ ನಡೆಸುತ್ತೆ ಅಂತ ಈಗೇನು ಪಾಲ್ ಕೊಹೆಲೋ ಅವರು ಹೇಳ್ತಾರೆ. ಯಾಕೆಂದರೆ ಆವಾಗ ಎಲ್ರಿಗಿಂತ ಜಾಸ್ತಿ ಆ ಧೈರ್ಯ, ಆ ಒಂದು ಛಲ ನಿಮ್ಮಲ್ಲಿರುತ್ತೆ. ಹಾಗಾಗಿ ಆ ಒಂದು ಧೈರ್ಯ ಛಲ ನಿಮ್ಮಲ್ಲಿ ಬಂದಾಗ ಆ ಭಗವಂತ ಕೂಡ ನಿಮಗೆ ದಾರಿ ತೋರಿಸ್ತಾನೆ, ಜನ ಕೂಡ ಬಿಡ್ತಾರೆ, ಹೋಗಪ್ಪ. ಹಾಗಂದರೆ ಕೆಲವು ಮೆಸೇಜ್ಗಳನ್ನ ನಾವು ಗಮನಿಸಬೇಕಾಗ್ತದೆ. ಬರೀ ನಾವು ಇಂಟೆಲಿಜೆನ್ಸ್ ಅಂತಲೇ ಬಿದ್ದೋಗಿದ್ದೀವಲ್ಲೋ. ಇಂಟೆಲಿಜೆನ್ಸ್ ಅಂದರೆ ಏನು? ಜಾಣ್ಮೆಗೆ ಮೀರಿದ್ದು ಒಂದಿದೆ, ಅದು ಇಂಟ್ಯೂಷನ್. ದೆರ್ ಇಸ್ ಸಮಥಿಂಗ್ ಬಿಯಾಂಡ್ ಇಂಟೆಲಿಜೆನ್ಸ್, ದಟ್ ಈಸ್ ಇಂಟ್ಯೂಷನ್. ಆ ಇಂಟ್ಯೂಷನ್ ಯಾವಾಗ ಆಗುತ್ತೆ ಅಂದರೆ ನಿಮ್ಮೊಳಗೆ ನೀನು ನೆಲೆಸಿದ್ದಾಗ ಆಗುತ್ತೆ. ಇಂಟೆಲಿಜೆನ್ಸ್ ಅಂದರೆ ಏನು? ಜ್ಞಾನ, ಕಲೆ ಎಲ್ಲ ಸಿಗುತ್ತೆ ಇವತ್ತು. ಎಲ್ಲಿ ಸಿಗಲ್ಲ ಜ್ಞಾನ, ಕಲೆ, ಮತ್ತು ನಾಲೆಡ್ಜು, ಸ್ಕಿಲ್ಸು, ಆ್ಯಟಿಟ್ಯೂಡು, ಎಲ್ಲ ಕಡೆ ಎಲ್ಲರಿಂದನೂ ಕಲ್ತ್ಕೋಬೋದು ನಾವು. ಹಾಗೆ ಈ ಒಂದು ಜ್ಞಾನ, ಕಲೆ, ಆ್ಯಟಿಟ್ಯೂಡ್ನ ಕಲ್ತ್ಕೊಂಡ್ಬಿಟ್ಟಿದ್ದ ತಕ್ಷಣವೇ ನಾನು ಎಲ್ಲ ಆಗೋಗ್ಬಿಡ್ತದೆ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಸುಳ್ಳು. ಯಾಕೆ ಅಂತ ಹೇಳ್ತೀನಿ ಅಂದರೆ, ದೆರ್ ಈಸ್ ಸಮಥಿಂಗ್ ಬಿಯಾಂಡ್ ಲಾಜಿಕ್. ತರ್ಕಕ್ಕೆ ಮೀರಿದ ಒಂದು ಪ್ರಜ್ಞೆ ಇದೆ, ಅದೇ ಪವಾಡ ಸದೃಶ ಚಿಂತನೆ. ಪವಾಡ ಸದೃಶ ಚಿಂತನೆಯಲ್ಲಿ ಯಾರಿಗೂ ಏನು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಯಾಕೆಂದರೆ ಅಲ್ಲಿ ದೇವರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಜಲಗಾರ ನಾಟಕದಲ್ಲಿ ಬರುವ ಜಲಗಾರನೊಂದಿಗೆ ಶಿವನ ಹೆಂಗೆ ಒಂದು ಮಿಲನವಾಗಿ ಹೋಗ್ತದೋ, ಭಕ್ತ ಭಗವಂತನ ಮಧ್ಯೆ ಇರುವ ಎಲ್ಲ ಶಕ್ತಿಗಳನ್ನ ತೆಗೆದುಬಿಡಿ. ಲಾಜಿಕ್ ಇರ್ಬೋದು, ನಿಮ್ಮ ತರ್ಕಗಳಿರ್ಬೋದು, ಯಾವುದೇ ಶಕ್ತಿಗಳಿರ್ಬೋದು, ಕುತಂತ್ರಗಳಿರ್ಬೋದು, ಅದನ್ನೆಲ್ಲ ಬಿಟ್ಬಿಡಿ. ನೀವು ಭಗವಂತನಿಗೆ ನೇರವಾಗಿ ಹೋಗಿ ಜಗಳ ಆಡಿ,
ಮಾತಾಡಿ, ಭಗವಂತನ ಜೊತೆ ಜಗಳ ಆಡಿ. ಆ ಆ ಆ ಭಗವಂತ ಹೆಂಗನ್ಬೇಕು ಅಂದರೆ, ಇವನೇನಪ್ಪ ಇವನ ಜೊತೆ ಜಗಳ ಆಡೋಕ್ಕಾಗಲ್ಲ, ಇವನು ಬೆಟರ್ ನಾನು ಅವನ ಒಳಗಡೆ ಹೋಗ್ಬಿಡೋದು ಒಳ್ಳೆಯದು ಅಂತ ನಿಮ್ಮೊಳಗೆ ಬಂದುಬಿಟ್ಟಾಗ ನೀವೇ ಭಗವಂತರಾಗ್ಬಿಡ್ತೀರಾ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಈ ತರ್ಕವನ್ನು ಬಿಡಿ, ಎಲ್ಲೋ ಪವಾಡ ಸದೃಶ ಚಿಂತನೆಯನ್ನು ಬೆಳೆಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೇ ಆಗುತ್ತೆ. ನನ್ನ ಒಂದು ಆಶಯ ನಿಮಗೆಲ್ಲೂ ಒಳ್ಳೆಯದಾಗಲಿ. ಯಾರೂ ತುಳಿಯದ ಹಾದಿಯಲ್ಲಿ ತವರೂರಿಗೆ ಹೊರಟಿರುವೆನು, ನನ್ನದು ಸಿಡಿಲು ಗುಡಿಗಳ ಹಾದಿ. ಅಲ್ಲಿ ಯಾಕೆ ಹೋಗ್ತೀನಿ ಅಂತ ಹೇಳೋರೇ ಜಾಸ್ತಿ ಜನ. ಬೇಡ ಎನ್ನುವರು ಹಲವರು, ನುಗ್ಗು ಎನ್ನುವರು ಎಲ್ಲೋ ಕೆಲವರು. ಕುವೆಂಪು ಹೇಳ್ತಾರೆ ಕಿಂಕಿಣಿ ಅಂತ. ಈ ಆ ಒಂದು ಯಾರೂ ತುಳಿಯದ ಹಾದಿಯನ್ನು ನೀವು ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ನನ್ನ ಒಂದು ನಂಬಿಕೆ, ಬಲವಾದ ನಂಬಿಕೆ, ನೀವು ಆ ಒಂದು ನಿಟ್ಟಿನಲ್ಲಿ ಯಶಸ್ವಿ ಆಗ್ತೀರಾ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ಅದು ಪಿರಮಿಡ್ನ ಪಕ್ಕ ಒಂದು ಚಪ್ರ ರೆಡಿಯಾಗಿದೆ. ನೂರಾರು ಜನ ಕುರಿಗಳು ಅನ್ನೋಂಗೆ ನೂರಾರು ಸಾವಿರಾರು ಕುರಿಗಳು ಒಂದೇ ಹೋಗಿ ಬೀಳೋದಕ್ಕಿಂತ ನಿಮ್ಮ ಒಂದು ದಾರಿಯನ್ನು ನೀವು ರೆಡಿ ಮಾಡ್ಕೊಳ್ಳಿ. ಒಳ್ಳೆಯ ಗುರುವನ್ನ ಇಟ್ಕೊಳ್ಳಿ, ಸಮಯ ಪ್ರಜ್ಞೆ ಇಟ್ಕೊಂಡು ನಿಮ್ಮ ಛಲದಿಂದ ಭಗೀರಥನ ಪ್ರಜ್ಞೆಯನ್ನು ಒಳಗೆ ತಗೊಂಡು ಮುನ್ನುಗ್ಗಿದ್ದೆ ಆದರೆ ನಿಮ್ಮ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ ನನ್ನ ಈ ದಿನದ ಲೈವನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನಾಳೆ ಬೆಳಗ್ಗೆ ಪತ್ರಿಜಿಯವರ ಸಮ್ಮುಖದಲ್ಲಿ ಆಗ್ತಾ ಪಿರಮಿಡ್ನ ಒಂದು ಓಪನಿಂಗಿಗೆ ನಿಡಘಟ್ಟದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಬರಬೇಕು ಅಂತ ಕೇಳ್ಕೊಳ್ತಾ ವಿರಾಮಿಸ್ತೀನಿ. ನಮಸ್ಕಾರ. ಆಲ್ ದ ಬೆಸ್ಟ್.